ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಊರು ಬಂದ್ಬಿಟ್ಟು ತರೀಕೆರೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ತಾವೆಲ್ಲರೂ ಕೇಳಿರ್ತೀರ. ಬೆಂಗಳೂರು ಹತ್ರ ಇರ್ತಕ್ಕಂಥ ಒಂದು ತರೀಕೆರೆ ಇರುತ್ತೆ. ಇದು ನೋಡಿ, ಯಮುನಾ ಅಂತ ಹೇಳ್ಬಿಟ್ಟು ಟಿ ಅಂತ ಇವ್ರಿಗೆ ಮದುವೆ ಆಗಿಲ್ಲ, ವರ ಬೇಕು ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, 300 ಎಕರೆ ಆಸ್ತಿ ಇದೆ ಇವ್ರದ್ದು. ಕಳೆದ 10 ವರ್ಷದಿಂದ ಹುಡುಕ್ತಾ ಇದ್ದೀನಿ. ನಮ್ಮ ಅಣ್ಣ ಅಂದರೆ ಒಬ್ಬ MLA ಸ್ನೇಹಿತರೆ. ಅವರು ಆತ ಶ್ಯಾಮನೂರು ಶಿವ ಶಾಂತಪ್ಪ ಅಂತ ಹೇಳ್ಬಿಟ್ಟು ಆತನ ಹೆಸರು. ಬಹಳ ದೊಡ್ಡ ರಾಜಕಾರಣಿ ಅವರು. ಅವರೇ ತಂದೆ ತಾಯಿ ಎಲ್ಲ ನನಗೆ. ಅವರು ಅಂದರೆ ಅಪಾರವಾದ ಗೌರವ ಇದೆ. ಮದುವೆ ಮಾಡುವ ಸಂಪೂರ್ಣ ಜವಾಬ್ದಾರಿಯನ್ನು ಅವರದ್ದು ಎಂದು ಅವತ್ತು ಎಲ್ಲರ ಸಮ್ಮುಖದಲ್ಲಿ ಒಪ್ಪಿಕೊಂಡಿದ್ರು ಅವರು. ಹಾಗಾಗಿ ಅವರೇ ಮದುವೆ ಮಾಡ್ತೀವಿ ಅಂತ ಮಾತು ಕೂಡ ಕೊಟ್ಟಿದ್ದಾರಂತೆ. ಇನ್ನು 1000 ಎಕರೆ ಜಮೀನಿದೆ ಸಹ ಬಡವರಿಗೆ ಇದ್ರೂ ಸಹ ಬಡವರ ರೀತಿ ಬದುಕ್ತಾರೆ. ಹಾಗೆ 300 ಎಕರೆ ಜಮೀನು ಸಹ ಇದೆ. ಅವರು ಕೊಟ್ಟ ಒಂದು ಭಿಕ್ಷೆ ಅದು 300 ಎಕರೆ ಅಂತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಇವರು ಮಾಡುವ ಕೆಲಸ ಏನಪ್ಪ ಅಂತಂದರೆ, ಯಮುನ ಮಾಡೋ ಅಂಥ ಕೆಲಸ ಏನಪ್ಪ ಅಂತಂದರೆ, ಸುಮಾರು ಕಂಪ್ನಿಗಳ ಜವಾಬ್ದಾರಿ ನಡೆಸುವ ಹೊಣೆ ಇದೆ. ಹಾಗೆ ತಂದೆಗೆ ವಯಸ್ಸಾಗಿದೆ, ಅದನ್ನು ಸಹ ನೋಡಿಕೊಳ್ಳಬೇಕಲ್ಲ. ಯಾರನ್ನು ಇಷ್ಟಪಡುತ್ತೀನೋ ಅವರನ್ನು ಮದುವೆ ಆಗಲಿಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ ಅಂತ ಅವರೇ ಹೇಳಿದ್ದಾರೆ. ಖುದ್ದಾಗಿ ಒಂದು ಸಾಫ್ಟ್ವೇರ್ ಕಂಪನಿ ಇದೆ ಸದ್ಯದ ಒಂದು ಮಟ್ಟಿಗೆ, ಅದೇ ಕಂಪ್ನಿ ನೋಡಿಕೊಂಡು ಇರೋದು. ಹಾಗೆ ಜಮೀನು ನೋಡಿಕೊಂಡು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಜಮೀನು ನೋಡಿಕೊಳ್ಳುವ ಮತ್ತು ವಾಚ್ಮ್ಯಾನ್ ಕೆಲಸಕ್ಕೆ ಒಬ್ಬರು ನಿಯತ್ತಾಗಿ ಇರೋವಂಥವ್ರು ಬೇಕಾಗಿದ್ದಾರೆ. ರಾತ್ರಿ ಹೊತ್ತು ಹಾಗೆ ಬೆಳಗ್ಗೆ ಹೊತ್ತು 2 ಹೊತ್ತಿನ ಕೆಲಸ ಆಗಿರುತ್ತೆ. ಇದು ಚೆನ್ನಾಗಿ ನೋಡ್ಕೊಂಡ್ರೆ ಒಳ್ಳೆ ಸ್ಯಾಲ್ರಿನೂ ಕೂಡ ಸಿಗೋ ಅಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ನೋಡಿ, ಇವ್ರು ಮಾಡ್ತಕ್ಕಂಥ ಕೆಲಸ ಇಷ್ಟ ಆಗಿರುತ್ತೆ. ಅಂದರೆ ಇವರಿಗೆ ಸ್ನೇಹಿತರೆ ತಂದೆ ಇಲ್ಲ, ತಂದೆ ಅಣ್ಣ ಎಲ್ಲ ಒಬ್ಬರೇನೆ ಅವರು. ಅದೇ ಅವ್ರ ಮಿನಿಸ್ಟ್ರು. ಹಾಗಾಗಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸ್ನೇಹಿತರೆ. ಮತ್ತು ಮನೆಗಳು ಸಹ 300 ಎಕರೆಯಲ್ಲಿ ಕಟ್ತಕ್ಕಂಥದ್ದು ಹಳ್ಳಿ ರೀತಿಯಲ್ಲಿ ಫಾರ್ಮ್ ಹೌಸ್ ರೀತಿಯಲ್ಲಿ ಮಾಡಬೇಕು ಅಂತ ಇದ್ದಾರೆ ಸ್ನೇಹಿತರೆ. ಅಷ್ಟು ದೊಡ್ಡ ಜಮೀನಲ್ಲಿ ನಿಜಕ್ಕೂ ಕೂಡ ಇವರನ್ನು ಕೈ ಹಿಡಿಯೋಂಥವ್ರು ಪುಣ್ಯವಂತರೇ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಾಯ್.